ವಿನಯ್ ಅವ್ರನ್ನೂ ಇಟ್ಟಾರಿಲ್ಲ ತಿನ್ನಕ. ನಾನು ವಿನಯ್ ಬೆಂಗಳೂರು ಅನ್ಕೊಂಡು ಬ್ಯಾಂಕಾಕ್ ಬಂದ್ಬಿಟ್ಟು ನಿಮ್ಗೆಲ್ಲ ಸುಳ್ಳು ಹೇಳಿ ಅದೇ ಪ್ಲಾನ್ ಮಾಡ್ಕೊಂಡು ಬಂದಿಲ್ಲ. ಇಬ್ರು ಡ್ರೈವರ್ ಇದ್ರಂದ್ರೆ ಆರಾಮ್ ಹೋಗ್ಬೋದು ಅಂತ ಹೇಳಿ. ಭಾಳ ಆಗೈತಿ. ಏನು ಹೊಟ್ಟೆ ಏನೂ ಇಲ್ಲ, ಹೊಟ್ಟೆಗ ಏನೂ ತಿಂದಿಲ್ಲ ನಾವು. ಗೋಕರ್ಣಕ್ಕೆ ಬಂದೇವಿ, ಯಾರು ಊಟ ಕೊಡವಲ್ರಿ ನಮಗೆ. ಇವ್ರು ಕೊಡತ್ತಾರ. 12 ತಾಸು ಅದು ಗಾಡಿ ಹೊಡೆತೀವಿ. ಎಲ್ಲಿ ಮಿಸ್ ಹೊಡ್ಯದ ಗೊತ್ತಾಗತ್ತೆ ನಾವು. ನಮ್ಮ ರೂಮಿಂದ ಎಷ್ಟು ಬಂದ್ವಿ ಒಂದೇ ನಿಮಿಷ, 1 minute ವಾಕ್. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮುದ್ದು ವೀಕ್ಷಕರೇ. ಚಾನಲ್ ಹೊಸ್ತಾಗಿದ್ದೀರಿ ಅಂದರೆ 1 ಬಿಟ್ಟು 2 ಬಿಟ್ಟು 1 10 ನೋಡ್ರಿ, ಅದ್ರ ಮಾತ್ರ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ, ತುಂಬ ಜನ ಜರ್ಮನಿ ಸೀರೀಸು ಹಾಕೋಣ ಅಂತ ಇದ್ರಿ. ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್, ಪ್ಯಾರಿಸ್ ಸೀರೀಸ್ ಹಾಕೋಣ ಬೇಡ ಹೇಳ್ರಿ. ಇಂಟ್ರೆಸ್ಟೆಡ್ ಇದ್ರಿ ಅಂದ್ರೆ ಒಂದಿನ ಡೈಲಿ ವ್ಲಾಗ್ ಹಾಕ್ಬೇಕಂತ ಪ್ಲ್ಯಾನ್ ಐತಿ. ನಿಮ್ಮ ಕಮೆಂಟ್ಸ್ ಮೇಲೆ ನೋಡೋಣ. ಬ್ರೇಕ್ಫಾಸ್ಟ್ ಅಂತೂ ಚಲೋ ಆಯ್ತು. ಆನಿಯನ್ ರಿಂಗ್ಸ್ ಅಂತ, ಪರಾಟ ಅಂತ, ಸೌತೆ ವೆಜಿಟೇಬಲ್ ಅಂತ, ಇದಂತ, ಪುರಿ ಅಂತ, ವಡಾ ಅಂತ. ವಿನಯ್ ಅವ್ರನ್ನೂ ಇಟ್ಟಾರಿಲ್ಲ ತಿನ್ನಕ. ಆಮೇಲೆ ದೋಸಾ ಅಂತ ಮಾಡಿಕೊಡತ್ತನೋ, ಕ್ರಾಸಾ ಅಂತ ಪ್ರಶಾಂತ. ನಾನು ವಿನಯ್ ಬೆಂಗಳೂರು ಅನ್ಕೊಂಡು ಬ್ಯಾಂಕಾಕ್ ಬಂದ್ಬಿಟ್ಟು ನಿಮ್ಗೆಲ್ಲ ಸುಳ್ಳು ಹೇಳಿ. ಯಾಕಂದ್ರೆ ಚಟ್ನಿ ನೋಡ್ರಿ, ಇದು ನೋಡ್ರಿ, ಇವೆಲ್ಲ ಏನು ಅನಾಹುತ. ಇವು ಮಸಾಲೆ ದೋಸೆ ಏನಿದೆ ಎತ್ತಕ್ಕೆ ಟ್ರೈ ಮಾಡತ್ತ. ಹೌದೌದು. ನಡ್ರಿ ಅಂದ. ಇಲ್ಲಿ ಬಿಸಿ ಕಾಫಿ ಐತಿ. ಕ್ರಾಸಾನ್ ಆಯ್ತು, ಕ್ರಾಸಾನ್. ಪ್ರಶಾಂತ್ ಅವ್ರು ಅದಾರ. ಇಲ್ಲಿ ಏನಿದೆ ಮಫಿನ್, ಚಾಕ್ಲೇಟ್ ಮಫಿನ್. ನಾವು ಬ್ಲ್ಯಾಕ್ ಮಫಿನ್ ಅನ್ನತ್ತೆ, ಬ್ಲ್ಯಾಕ್ ಮಾಂಬಾ. ಇಲ್ಲೇ ಸ್ವಲ್ಪ ಹೆಲ್ದಿ ಫ್ರೂಟ್ಸ್ ಅವ್ರು ಅದಾರ. ಆ್ಯಂಡ್ ಇಲ್ಲಿ ಪಪ್ಪಾಯ. ಬಟ್ರ್ ಯಾಕೆ ತಂದೇನು ಗೊತ್ತಿಲ್ಲ, ಸಿಕ್ತು ಕಾಯಿ ಹಿಡ್ಕೊಂಬಂದು. ಇಲ್ಲಿಷ್ಟು ಮಸ್ತ್ ಐತಿದೆ. ಇಲ್ಲೇ ಜಿಮ್ ಐತಿ. ಇದೆಲ್ಲ ಅಲ್ಲ, ಇದೆಲ್ಲ ಕಡೆ ಇರ್ತಾವೆ. ಎಲ್ಲಕ್ಕಿಂತ ಮಸ್ತ್ ಅಂದ್ರೆ ಇದು ನೋಡ್ರಿ, ದಿಸ್ ಈಸ್ ಮೆಟ್ರೋ. ಗ್ರೀನ್ ಲೈನೋ ರೆಡ್ ಲೈನೋ ವಾಟೆವರ್. ಆ್ಯಂಡ್ ಇಲ್ಲಿ ಇಸ್ಕಾನ್ ಟೆಂಪಲ್. ಇದು ನಿಮ್ಮದು WTC ಓರಿಯನ್ ಮಾಲ್ ಇಲ್ಲೆಲ್ಲೋ ಐತೆ. ಇಲ್ಲೈತೆ. ಆ್ಯಂಡ್ ಇಸ್ಕಾನ್ ಟೆಂಪಲ್ ಭಾರಿ ಐತಿ ಇದು ಹೋಟೆಲ್. ಅದ ಫ್ರೆಂಡ್ಸ್ ಜೊತೆ ಹೋಗೋದು ಮಜಾ ಬೇರೆ, ಅಂದರೆ ಫ್ಯಾಮಿಲಿ ಜೊತೆ ಹೋಗೋದು ಮಜಾ ಬೇರೆ, ಫ್ರೆಂಡ್ಸ್ ಜೊತೆ ಹೋಗೋದು ಬೇರೆ. ಒಂದು ರಿಲ್ಯಾಕ್ಸ್ ಇರ್ತೈತಿ, ಒಂದೇನೋ ಕನ್ಸ್ಟ್ರಕ್ಟಿವ್ ಏನೇ ಒಟ್ಟು ಹಿಂಗೆ ಡಿಸ್ಕಸ್ ಮಾಡ್ಕೋತ ಹೋಗ್ತಿರ್ತೀವಿ, ಆರಾಮ್ ಇರ್ತದೆ. ಇಲ್ಲೂ ಎಲ್ಲ ಮಸ್ತ್ ಐತಿ. ನೆಕ್ಸ್ಟ್ ಟೈಮ್ ನಾವು ಇಲ್ಲಿ ಬರ್ಬೋದು ನೋಡ್ರಿ. ಆ ಕಡೆ ಮೆಟ್ರೋ ನೋಡ್ರಿ ಎಷ್ಟು ಹತ್ರ ಐತಿ. ದಿಸ್ ಇಸ್ ನಮ್ಮ ಮೆಟ್ರೋ. ನಿಮ್ದು ಹೆಂಗಾತ್ರಿ? ನಮ್ದು ರೀ ಇದು. ಏನೋ ಪ್ರಾಬ್ಲಮ್ ಆಗೈತಿ ತಾನ. ಸೊ ಏನು ಹೇಳ್ತಿದ್ದೆ ಅಂದ್ರೆ, ಈಗ ಮತ್ತೆ ರೀಶೂಟ್ ಮಾಡತ್ತಿದ್ದಾನ. ಆ್ಯಕ್ಚುಲಿ ಈ ಪ್ರಾಪರ್ಟಿ ಭಾಳ ಲೈಕ್ ಅದು. ಯಾಕೆ ಹೇಳ್ರಿ? ಒಂದರೆ ಬ್ಯೂಟಿಫುಲ್ ವ್ಯೂ, ಖತರ್ನಾಕ್ ವ್ಯೂ ಐತಿ. ಆಮೇಲೆ ಬ್ರೇಕ್ಫಾಸ್ಟ್, ಅನ್ಎಕ್ಸ್ಪೆಕ್ಟೆಡ್ ಬ್ರೇಕ್ಫಾಸ್ಟ್. ನಾನು ಹೊರಗಿಂದೆಲ್ಲ ವ್ಯೂ ನೋಡಿ ಅನ್ನತ್ತಿದ್ನಿ ವಿನಯ್ಗೆ, ಬ್ಯಾಂಕಾಕಿಗೆ ಬಂದೆ ಒಂದು ಫೀಲ್ ಆಗತ್ತ ಅಂತ ಹೇಳಿ. ಅದು ಮತ್ತೆ ಸ್ವಂತ ಗಾಡಿ ತೊಗೊಂಡ್ಬಂದು ಬ್ಯಾಂಕಾಕಿಗೆ. ಏನು ಅನಾಹುತ ಮನುಷ್ಯ ಅದು. ಮುಂದೆ ಮೆಟ್ರೋ, ಅದು ಇದು, ಓವರಾಲ್ ರೂಮ್ ಲೊಕೇಶನ್ ಬೆಸ್ಟ್ ಐತಿ. ಇಲ್ಲಿಂದ ಮೆಜೆಸ್ಟಿಕ್ 4-5 ಕಿಲೋಮೀಟರ್ ಐತೆ ಅಷ್ಟೇ. ಮಜೆದಾರ. ಒನ್ ಲಾಸ್ಟ್ ಟೈಮ್ ಈ ವ್ಯೂ ನೋಡ್ರಿ. ಗುಡ್ ಬೈ ಟು ದಿಸ್ ವಂಡರ್ಫುಲ್ ಪ್ರಾಪರ್ಟಿ. ಹೇ ಬಂತ್ ಮೆಟ್ರೋ ಬಂತು. ಪರ್ಫೆಕ್ಟ್ ಟೈಮಿಗೆ. ಹೋಟೆಲ್ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಸರು? ಉಮಾಪತಿ ಕೃಷ್ಣ. ಥ್ಯಾಂಕ್ ಯು. ಥ್ಯಾಂಕ್ಸ್ ಬೋತ್ ಆಫ್ ಯು. ನಾವು ವಿ ರಿಯಲಿ ಲೈಕ್ ಇಟ್. ಸ್ಪೆಷಲಿ ನಮ್ಮ ರೂಮ್ದಿಂದ ವ್ಯೂ ಭಾಳ ಮಸ್ತ್ ಇತ್ತು. ವ್ಯೂ ತುಂಬ ಚೆನ್ನಾಗಿತ್ತು. ನಾವು ಮುಂಚೆ 2nd ಫ್ಲೋರಲ್ಲಿ ಸಿಕ್ಕಿತ್ತು, ಆಮೇಲೆ 5th ಫ್ಲೋರ್ಗೆ ಹೋದ್ವಿ. ಆ್ಯಂಡ್ ವಿ ವರ್ ಲೈಕ್ ವಾವ್. ರೈಟ್ ಆಫ್ ಟು ಗೋಕರ್ಣ. ಸ್ನೇಹಿತರೆ, ನಮ್ಮ ಪಯಣ ಶುರು ಆಗ್ತಾ ಇದೆ. ಆ್ಯಂಡ್ ಲೆಟ್ಸ್ ಎಂಜಾಯ್. ಸಾಕಾಗಿತ್ತಪ್ಪ ವರ್ಕ್ ಮಾಡಿ.
ಎಷ್ಟು ಕೆಟ್ಟ ಬೇಜಾರಾಗಿತ್ತು ವಾರಕ್ಕೆ ಮಾಡಿ 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 ಇವಾಗ ಹೋಗ್ತಾ ಇದೀವಿ ಕಣ್ರಿ. ಇವಾಗ 528 ಕಿಲೋಮೀಟರ್ಸ್ ಕವರ್ ಆಗೈತೆ ಟೋಟಲ್. ನಾವು ಅಗೇನ್ 483 ಹೋಗೋಣ. Are you ready? Yes. We are also ready. All right. ಇನ್ನೊಂದು 300 ಕಿಲೋಮೀಟರ್ ಹೋಗೋದೈತಿ. ಆ್ಯಕ್ಚುಲಿ ಹೋಗೋಣ ಅಂತ ಇನ್ನೊಂದು 300+ ಕಿಲೋಮೀಟ್ರ್ ಆಯ್ತು. ಎಲ್ಲರೂ ಒಂದು ಕಾಫಿ ಬ್ರೇಕ್ ಒಂದು ತೊಗೋಬೇಕು, ನೋಡೋಣ ಅಂತ. ಈಗ ವಿನಯ್ ಅವರು ಫಸ್ಟ್ ಟೈಮ್ ಸಫಾರಿ ಹೊಡ್ಯಾತಾರ. ಸೀಟ್ ಗೀಟ್ ಎಲ್ಲ ಸೆಟ್ ಮಾಡ್ಕೊಂಡ್ರಿ? ಹೋಗೋಣ. ಮಾಡ್ಕೊಂಡಿನಿ, ಗಾಡಿ ಹೊಡಿದಾಗ ಸ್ವಲ್ಪ ಏನ್ರಿ ಅಡ್ಜಸ್ಟ್ ಆಗ. ಲೆಟ್ಸ್ ಗೋ. ಫೈನಲಿ ನಾನ್ ಡ್ರೈವರ್ ಸೀಟ್ನಾಗ ಕೂತೇನೆ. ಆ್ಯಂಡ್ ಆಲ್ಮೋಸ್ಟ್ 700 ಕಿಲೋಮೀಟರ್ಸ್ ಆದ್ಮೇಲೆ ಕೊಟ್ಟೇನೆ ಅವ್ರಿಗೆ. ಈಗ ಮೋಸ್ಟ್ಲಿ 100 ಆದ್ಮೇಲೆ ಮತ್ತೆ ನನಗೆ ಕೊಡ್ತಾರ, ಯಾಕಂದ್ರೆ ಗಾಡಿ ಚಾಲು ಆಗ್ತೈತಿ. ಅಂದ್ರೆ ಹೊಡ್ಯಾಕ್ ಬರಂಗಿಲ್ಲ ಅಂತಿಲ್ಲ, ರೂಢಿ ಇಲ್ಲಲ್ಲ ಈ ಗಾಡಿ ಏನೋ ಸ್ವಲ್ಪ, ಹಿಂಗಾಗಿ ಒಂದು 100 ಕಿಲೋಮೀಟರ್ ಹೊಡೆದು ಕೊಡ್ತೀನಿ. ಇಲ್ಲ ಹೊಡಿತೀನಿ ನಾನೇ ಪೂರಾ ಹೊಡಿರಿ, ನನಗೇನು ಮುಗೀತು. ಈಗ 700 ಕಿಲೋಮೀಟರ್ ಹೊಡೆದಿಲ್ಲ ನಾನು. ಸೊ ಬಟ್ ಇಲ್ಲ, ಅದಕ್ಕೆ ನಿಮ್ಗೂ ಸ್ವಲ್ಪ ರೆಸ್ಟ್ ಆಗತ್ತಲ್ಲ ಆರಾಮ್ಸೆ. ಅದ ಪ್ಲಾನ್ ಮಾಡ್ಕೊಂಡೆ ಬಂದಿದ್ದಿಲ್ಲ. ಇಬ್ರು ಡ್ರೈವರ್ ಇದ್ರಂದ್ರೆ ಆರಾಮ್ ಹೋಗ್ಬೋದು ಅಂತೇಳಿ. A few moments later. ಫಸ್ಟ್ ಕ್ಲಾಸ್ ಚಾ ಕುಡಕ್ಕೆ ನಿಂತೀವಿ. ಈಗ ನಾ ತಗೋತೇನೆ ನಿನ್ನ ಗಾಡಿ. ಸಿರ್ಸಿದ ನಿಂತೇವಿ, ಸಿರ್ಸಿ. ಸುಸ್ತಾಯ್ತು, ಮುಂಜಾನೆ 12ವರೆಗೆ ಬಿಟ್ಟೇವಿ. ಇಲ್ಲಿ ವಿನಯ್ ಹೋಗಿ ಪಫ್ ತೊಗೊಂಬಂದ್ರೆ ತಿನ್ನೋಣ ಅಂತ ಹೇಳ್ರಪ್ಪ. ಹಸು ಭಾಳ ಆಗೈತಿ. ಏನು ಹೊಟ್ಟೆ ಏನೂ ಇಲ್ಲ ಹೊಟ್ಟೆಗೆ, ಏನೂ ತಿಂದಿಲ್ಲ ನಾವು. ಸಬ್ಸ್ಕ್ರೈಬರ್ ಹೌದಾ? ಎಲ್ಲಿ ಊಟ ಸಿಗತ್ತಿಲ್ಲ, ಬಟ್ ಸಬ್ಸ್ಕ್ರೈಬರ್ ಊಟ ಕೊಡ್ತಾರೆ. ಗೋಕರ್ಣಕ್ಕೆ ಬಂದೇವಿ, ಯಾರು ಊಟ ಕೊಡವಲ್ರಿ ನಮಗೆ. ಇವ್ರು ಕೊಡತ್ತಾರ, ಕರೆ ಪಾರ್ಸಲ್ ಕೊಡತ್ತಾರ. ಥ್ಯಾಂಕ್ಸ್. ಅಲ್ಲ ಇಲ್ಲೇ ಪಾರ್ಸಲ್ ಹೆಂಗೆ ಕೊಡವ್ರು ನೀವು? ಪುಣ್ಯ ಹತ್ತದ ನಿಮಗೆ. ನೋಡ್ರಿ ಹೋಟೆಲ್ ಅಕ್ಷಯ ಅಂತ ಸಬ್ಸ್ಕ್ರೈಬರ್ ಅಂತ, ಚಲೋನ ಆಯ್ತು. ಊಟ ಮಾಡಿ ಫಸ್ಟ್ ಕ್ಲಾಸ್. ನೋಡ್ರಿ ಗೋಕರ್ಣಕ್ಕೆ ಬಂದು ಬಿಸಿ ಬಿಸಿ ರೊಟ್ಟಿ, ಕಾಳಿನ ಪಲ್ಯ ಎಲ್ಲ ತಿನ್ನತ್ತೀವಿ. ನಿಮ್ಮ ಹೆಸರು ಏನಂದ್ರೆ? ಬಸವರಾಜ್. ಥ್ಯಾಂಕ್ಸ್. ಅಡ್ರೆಸ್ ರೀ? ಶಿರೂರ್. ಯಾವ ಊರು ನಿಮ್ಮ? ನೀವು ಹುಬ್ಬಳ್ಳಿ ಅವ್ರನ್ನ? ಎಂಜಾಯ್. ಅಲ್ಲ ನೋಡಿ ಮತ್ತೆ ಎಲ್ಲರೂ ಕಾಡ್ದ ನಿಂತ್ಕಿತ್ತೇವೆ ಮತ್ತೆ. ಪೈ ರೆಸ್ಟೋರೆಂಟ್ ಅಣ್ಣ, ವೇದಿಕ್ ವಿಲೇಜ್ ಹೋಮ್. ರಾತ್ರಿ 12:30 ಆಗೈತಿ, ಇನ್ನೂ ರೂಮ್ ಸಿಗೋತ್ ನಮಗೆ. 12 ತಾಸು ಅದು ಗಾಡಿ ಹೊಡ್ಯಾತೀವಿ. 12 ತಾಸು ಅದು ಗಾಡಿ ಹೊಡ್ಯಾತೀವಿ. ಎಲ್ಲಿ ಮಿಸ್ ಹೊಡ್ಯಾದ ಗೊತ್ತಾಗೋತ್ ನನಗೂ. ನೋಡ್ರದ ಅಷ್ಟು ಐತಿ, ಸಮುದ್ರ ಐತಿ. ಹಿಂಗಿರಂಗಿಲ್ಲೇನ ಐಲ್ಯಾಂಡ್ಗಳು. ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮತ್ತು ವೀಕ್ಷಕರೇ, ಗುಡ್ ಮಾರ್ನಿಂಗ್ ಫ್ರಾಮ್ ಗೋಕರ್ಣ. ಮುಂದೊಂದು ವ್ಯೂ ತೋರಿಸ್ತೀನಿ. ಫೈನಲಿ ದಾಂಡೇಲಿ ಆ್ಯಂಡ್ ಗೋವಾ ಒಂದೇ ಕಡೆ ಬಂದವು ತೋರಿಸ್ತೀನಿ. ರೂಮಿಂದನ ನಾನು ನೋಡ್ರಿ ಇಲ್ಲೆಲ್ಲ ಹೆಂಗೆ ಫಾರೆಸ್ಟ್ ಐತಿ, ಫುಲ್ ಫಾರೆಸ್ಟ್ ಟೈಪ್ ಮಾಡ್ಯಾರ. ಆ್ಯಂಡ್ ಇಲ್ಲಿ ನೋಡ್ರಿ ಸಮುದ್ರ. ವಾವ್. ಆ್ಯಂಡ್ ದಿಸ್ ಇಸ್ ಅವರ್ ರೂಮ್. ಈಸಿ ಕಂಪೇರ್ ಮಾಡಿ ಸಿಂಪಲ್ ಐತಿ, ಬಟ್ ಇಂಥ ಲೊಕೇಶನ್ದಲ್ಲ ಇಂಥದೇ ಸಿಗೋದು ಮಚ್ಚ. ರೂಮಿಂದ ನೋಡ್ಬೋದು ನೀವು, ಇಷ್ಟು ಸೂಪರ್ ಐತದ. ಇಲ್ಲೇ ಇಳಿದು ಹೋಗೋದೈತ್ರಿ ಹೋಟೆಲ್ ಇದೆ, ಇಷ್ಟು ಹತ್ರ ಐತಿ. ನಾ ಆ ಕಡೆಯಿಂದ ಹೋಗೋದಂತ ತಿಳ್ಕೊಂಡೆ. ನಮ್ಮ ರೂಮಿಂದ ಎಷ್ಟು ಬಂದ್ವಿ? ಒಂದೇ ನಿಮಿಷ, 1 ಮಿನಿಟ್ ವಾಕ್. 1 ಮಿನಿಟ್ ಅಲ್ಲ, 30 ಸೆಕೆಂಡ್ಸ್ ವಾಕ್. ಏನಿಲ್ಲ ನಿಮಗೆ ಇವ್ರ ಪ್ರಾಪರ್ಟಿಗೆ ಹತ್ತೆ ಆಯ್ತದ ಪೂರ್ತಿ. ನೋಡ್ರಲ್ಲ ನೀರು ಇಲ್ಲಿ ಮಠ ಬರ್ತದೆ. ಮಸ್ತ್ ಮಸಾಲ ದೋಸೆ ಇಬ್ರು ಸೇಮ್ ಆರ್ಡರ್ ಮಾಡಿದ್ವಿ. ಚಲೋ ಮಾಡಿದ್ದು ತೋರಿ, ಚಲೋ ಕಾಣತ್ತೆ. ಆ್ಯಂಡ್ ಮುಂದೆ ಸಮುದ್ರ ಐತೆ. ಎಂಜಾಯ್. ಗೊತ್ತೈತಿ ಹಿಂಗೆ ಮಾಡಿ ಇವ್ರು ಇನ್ನೂ ಥಿಕ್ ಅನ್ಸಾಗ ಏನು ಮಾಡೋರು ಗೊತ್ತೈತಿ? ಬಾಂಬು ಗಿಡ ಹಚ್ಚಾರ. ಅವು ಹಚ್ಚಿರ ಏನಾಗ್ತೈತಿ? ಫುಲ್ ಥಿಕ್ ಅನಿಸ್ತದೆ ಫಾರೆಸ್ಟ್.
A few moments later. ಸೊ ನಾನು ರೆಡಿ ಅಂತ ನಾನು ವಿನಯ್ ರೆಡಿಯಾಗಿ ವಿನಯ್ ಹೊಂಟೇವ್ರಿ ಆ್ಯಂಡ್ ಹೋಗೋಣಂತ ಸ್ವಲ್ಪ ಬೀಚ್ ಮಾಡಿ ಅಡ್ಡಾಡೋಣಂತ ಮಸ್ತ್ ಮಾಡೋಣ ಅಂತ. ಚಲೋ ಇದ್ರಲ್ಲ ಅಟ್ಲೀಸ್ಟ್ ಎಲ್ಲ ಚೇಂಜ್ ಮಾಡಿ ಕೊಟ್ಟ ಎಲ್ಲ ಬಟ್ ಅವ ಓನರ್ ಹಂಗಾರಲ್ಲ ನಂಬರ್ ಓನರ್ ಇಲ್ಲ ಮ್ಯಾನೇಜರ್ ಇರ್ಬೇಕು. ಓಕೆ ಇದ್ರ ಹೇಳಿದ್ಲ ಅವ ನೀನು ಓನರ್ ಇಡೀ ಊರ್ ತುಂಬ ಎಲ್ಲ ಅವನು ಅಂತ. ಕ್ರಿಸ್ಪಿ ಆರ್ಡರ್ ಮಾಡೇವಿ. ಇಷ್ಟ ಕೊಟ್ಟಾರ ಕಂಟೆಂಟ್ ಇಷ್ಟು ಕೊಟ್ಟಾರ ಅಂತಂದ್ರೆ ಅಡ್ಡಿ ಇಲ್ಲ. ಇಷ್ಟು ಕೊಟ್ಟಾರ ಮತ್ತಿದ್ರೆ ನಾವು 4 ಮಂದಿ ತಿನ್ನೋಂಗೈತಿ.